ಬೆಂಗಳೂರು ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಬೆಂಗಳೂರಿಗೆ ವರದಾನವಾಗಿರುವಂತಹ ಮೆಟ್ರೋ ಇದು ಅದೆಷ್ಟು ವಾಹನ ದಟ್ಟಣೆಯನ್ನ ಮತ್ತು ಟ್ರಾಫಿಕ್ ಅನ್ನ ಕಡಿಮೆ ಮಾಡಿದೆ ಅಂದ್ರೆ ತಪ್ಪಾಗಲಾರದು. ಇದೀಗ ಮತ್ತೊಂದು ಮೆಟ್ರೋ ಮಾರ್ಗ ಅದು ಮೇ ತಿಂಗಳಲ್ಲಿ ಆರಂಭವಾಗಬೇಕಿತ್ತು, ಆದ್ರೆ ಈಗ ಜೂನ್ ನಲ್ಲಿ ಖಂಡಿತ ಆರಂಭ ಆಗತ್ತೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಅದುವೇ ಬನ್ನೇರುಘಟ್ಟ ರಸ್ತೆಯ ಕಾಳೇನ ಅಗ್ರಹಾರದಿಂದ ನಾಗವಾರ ಮಾರ್ಗದಲ್ಲಿ ಸಂಚರಿಸುವಂತ ಈ ಒಂದು ಪಿಂಕ್ ಕಲರ್ ಮೆಟ್ರೋ ಲೈನ್. ಈ ಒಂದು ಲೇನ್ ನಲ್ಲಿ ಈಗಾಗಲೇ ಕಾಮಗಾರಿಗಳು ಪೂರ್ಣವಾಗಿದ್ದು ಟ್ರಯಲ್ಸ್ ನಡೀತಾ ಇದೆ. ಕೇಂದ್ರದ ರೈಲ್ವೆ ಅಧಿಕಾರಿಗಳು 15 ದಿನಗಳವರೆಗೆ ರೈಲಿನ ಸ್ಪೀಡ್ ಟೆಸ್ಟ್, ರೈಲಿನ ಲೋಡ್ ಟೆಸ್ಟ್, ರೈಲಿನ ತಪಾಸಣೆ, ಟ್ರ್ಯಾಕ್ ಟೆಸ್ಟ್, ಖಾಲಿ ರೈಲಿನ ಟೆಸ್ಟ್ ಇವೆಲ್ಲ ಪರೀಕ್ಷೆಗಳನ್ನು ಕೂಡ ಮಾಡಲಿದ್ದಾರೆ. ಜೊತೆಗೆ ಮೆಟ್ರೋ ಸ್ಟೇಷನ್ಗಳ ತಪಾಸಣೆ, ಪವರ್ ಚೆಕಿಂಗ್ ಹೀಗೆ ಹಲವು ರೀತಿಯಾದಂತಹ ಪರೀಕ್ಷೆಗಳನ್ನ ಆರಂಭಿಸಿದ್ದಾರೆ. ಬಹುತೇಕ ಮೇ ತಿಂಗಳಲ್ಲಿ ಈ ಎಲ್ಲ ಪರೀಕ್ಷೆಗಳು ಮುಗಿದು ಜೂನ್ ತಿಂಗಳಲ್ಲಿ ಈ ಮಾರ್ಗ ಲೋಕಾರ್ಪಣೆಯಾಗುವಂತಹ ಭರವಸೆ ಇದೆ. ಈಗಾಗಲೇ ಪಿಂಕ್ ಲೈನ್ಗೆ 5 ರೈಲುಗಳು ಆಗಮಿಸಿದ್ದು ಮೊದಲ ವಾರದಲ್ಲೇ 6ನೇ ರೈಲು ಕೂಡ ಆಗಮಿಸಲಿದೆ. ಮೊದಲನೇ ಹಂತದಲ್ಲಿ ಪಿಂಕ್ ಲೈನ್ಗೆ 6 ಡ್ರೈವರ್ಲೆಸ್ ರೈಲುಗಳು ಬರಲಿದೆ. ಕಾಳೇನ ಅಗ್ರಹಾರ ಟು ನಾಗವಾರಕ್ಕೆ ಸಂಪರ್ಕ ಕಲ್ಪಿಸುವಂತ ಪಿಂಕ್ ಲೈನ್ 21.25 ಕಿಲೋಮೀಟರ್ ವಿಸ್ತೀರ್ಣ ಇದ್ದು 18 ಮೆಟ್ರೋ ಸ್ಟೇಷನ್ಗಳನ್ನ ಒಳಗೊಂಡಿದೆ. ಈ ಒಂದು ಪಿಂಕ್ ಲೈನ್ ನಲ್ಲಿ ಅತಿ ಹೆಚ್ಚು ಅಂಡರ್ ಪಾಸ್ಗಳು ಅಂದ್ರೆ 12 ಅಂಡರ್ ಗ್ರೌಂಡ್, 6 ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳನ್ನ ಒಳಗೊಂಡಿದೆ. ಈ ವರ್ಷದ ಮೇ ತಿಂಗಳಿನಲ್ಲಿ ಕಾಳೇನ ಅಗ್ರಹಾರ ಟು ತಾವರೆಕೆರೆವರೆಗಿನ 6 ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳು ಓಪನ್ ಮಾಡಲು ಸಿದ್ಧತೆ ಮಾಡಲಾಗಿದ್ದು, ಆದರೆ ಅಂತಿಮ ಹಂತದ ಪರೀಕ್ಷೆಗಳು ವಿಳಂಬವಾದ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ಆರಂಭವಾಗುವಂತ ಎಲ್ಲ ಸಾಧ್ಯತೆಗಳು ಇದೆ. BMRCL ನಿಂದ 6 ರೈಲುಗಳು ಆಗಮಿಸ್ತಾ ಇದ್ದಂತೆ ವಾಣಿಜ್ಯ ಸಂಚಾರ ಆರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಉಳಿದ 13.76 ಕಿಲೋಮೀಟರ್ ವಿಸ್ತೀರ್ಣದ 12 ಅಂಡರ್ಗ್ರೌಂಡ್ ಕಾಮಗಾರಿಗಳು ಕೂಡ ನಡೀತಾ ಇದೆ. ಅದು ಮುಕ್ತಾಯದ ಬಳಿಕ ವರ್ಷದ ಅಂತ್ಯಕ್ಕೆ ಪೂರ್ತಿ ಮಾರ್ಗ ಲೋಕಾರ್ಪಣೆಯಾಗಲಿದೆ. ಈಗ ಆರಂಭದಲ್ಲಿ ಕಾಳೇನ ಅಗ್ರಹಾರದಿಂದ ತಾವರೆಕೆರೆವರೆಗಿನ 6 ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳು ಆರಂಭವಾಗುವುದು ಜೂನ್ ನಲ್ಲಿ ಬಹುತೇಕ ಖಚಿತವಾಗಿದೆ. ಇದು ಬೆಂಗಳೂರಿಗರಿಗೆ ಮತ್ತೊಂದು ಸಿಹಿ ಸುದ್ದಿ. ಈ ಒಂದು ಪಿಂಕ್ ಲೈನ್ ಓಪನ್ ಆಗ್ತಿದ್ದಂತೆ ಅಂದ್ರೆ ಆರಂಭ ಆಗ್ತಿದ್ದಂತೆ ದೇಶದಲ್ಲೇ ಅತಿ ಉದ್ದನೆಯ ಮೆಟ್ರೋ ಮಾರ್ಗಗಳನ್ನು ಹೊಂದಿರತಕ್ಕಂಥ ಖ್ಯಾತಿಗೆ ಸಿಲಿಕಾನ್ ಸಿಟಿ ಪಾತ್ರವಾಗಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.